ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ಶರದೃತು ಆಶ್ವಿನ ಮಾಸ ಶುಕ್ಲಪಕ್ಷ 6 ಅಕ್ಟೋಬರ್ 2024 ಭಾನುವಾರ. ಸೂರ್ಯೋದಯ ಬೆಳಗ್ಗೆ 6:09, ಸೂರ್ಯಾಸ್ತ ಸಂಜೆ 6:06, ಚಂದ್ರೋದಯ ಬೆಳಗ್ಗೆ 8:44, ಚಂದ್ರಾಸ್ತ ರಾತ್ರಿ 8:23. ಇಂದಿನ ತಿಥಿ ಚತುರ್ಥಿ ಬೆಳಗಿನ ಜಾವ 5:56 ಅಕ್ಟೋಬರ್ 7ರವರೆಗೆ, ನಂತರ ಪಂಚಮಿ. ಯೋಗ ಪ್ರೀತಿ ಪೂರ್ಣರಾತ್ರಿ ನಕ್ಷತ್ರ ವಿಶಾಖೆ ರಾತ್ರಿ 9:52ರವರೆಗೆ, ನಂತರ ಅನುರಾಧ. ಕರ್ಣ ಗರಜ ಬೆಳಗ್ಗೆ 7:49, ವನಿಜ ರಾತ್ರಿ 8:51, ನಂತರ ವಿಷ್ಟಿ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:33 ರಿಂದ 5:21, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:44 ರಿಂದ 12:31, ಪ್ರಾತಃ ಸಂಧ್ಯಾ ರಾತ್ರಿ 4:57 ರಿಂದ 6:09, ಸಂಧ್ಯಾಕಾಲ ಸಂಜೆ 6:06 ರಿಂದ 7:18, ಅಮೃತಕಾಲ ಮಧ್ಯಾಹ್ನ 2:25 ರಿಂದ 4:12, ರವಿ ಯೋಗ ಬೆಳಗ್ಗೆ 6:09 ರಿಂದ ರಾತ್ರಿ 12:11 ಅಕ್ಟೋಬರ್ 7ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಸಂಜೆ 4:36 ರಿಂದ 6:06, ಯಮಗಂಡ ಕಾಲ ಮಧ್ಯಾಹ್ನ 12:08 ರಿಂದ 1:37ರವರೆಗೆ, ವರ್ಜ್ಯಕಾಲ ರಾತ್ರಿ 4:33 ಅಕ್ಟೋಬರ್ 7 ರಿಂದ ಬೆಳಗ್ಗೆ 6:18 ಅಕ್ಟೋಬರ್ 7, ದುರ್ಮುಹೂರ್ತ ಸಂಜೆ 4:30 ರಿಂದ 5:18ರವರೆಗೆ, ರಾತ್ರಿ 9:52ರವರೆಗೆ. ತಾರಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಸಂಜೆ 5:34ರವರೆಗೆ ಚಂದ್ರಬಲ ಇರುವ ರಾಶಿಗಳು ಮೇಷ, ವೃಷಭ, ಸಿಂಹ, ತುಲಾ, ಧನು, ಮಕರ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ, ಕುಂಭ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷರಾಶಿ. ಬಾಕಿಯಿರುವ ಬಹಳಷ್ಟು ಕೆಲಸಗಳ ಬಗ್ಗೆ ಸ್ವಲ್ಪ ಚಿಂತಿಸುವಿರಿ. ಆದ್ದರಿಂದ ನೀವು ಅಂದುಕೊಂಡಂತೆ ಕೆಲಸ ಮಾಡಲು ಸಾಧ್ಯವಾಗದಿರಬಹುದು. ದಾಂಪತ್ಯ ಜೀವನ ಸಂತೋಷವಾಗಿರುವುದು. ನಿಮ್ಮ ಮುಖ್ಯವಾದ ವಸ್ತುಗಳನ್ನು ಸುರಕ್ಷಿತವಾಗಿ ಇರಿಸಿ. ಅಲ್ಪ ಶ್ರಮದಲ್ಲೇ ಕೆಲಸದಲ್ಲಿ ಯಶಸ್ವಿಯಾಗುವಿರಿ. ವೃಷಭ ರಾಶಿ. ಇಂದು ನೀವು ಹೂಡಿಕೆ ಮಾಡಲು ಯೋಚಿಸಬಹುದು. ಸ್ವಂತ ವ್ಯವಹಾರ ಹೊಂದಿದ್ದರೆ ಉಳಿದ ಸರಕುಗಳ ಮಾರ್ಕೆಟಿಂಗ್ ಕಡೆಗೆ ಗಮನ ವಹಿಸಬೇಕು. ಬ್ಯಾಂಕಿಂಗ್ ಮತ್ತು ನಿರ್ವಹಣೆಗೆ ಸಂಬಂಧಿಸಿದವರಿಗೆ ದಿನವೂ ಉತ್ತಮವಾಗಿರುವುದು. ನಿಮ್ಮ ಪ್ರೀತಿ ವಿಷಯಕ್ಕೆ ಕುಟುಂಬದವರ ಸಹಕಾರ ಸಿಗಬಹುದು. ಮಿಥುನ ರಾಶಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ದೊರೆಯಬಹುದು. ಮಾತನಾಡುವಾಗ ಪದಬಳಕೆಯ ಮೇಲೆ ಗಮನವಿರಲಿ. ಪ್ರೀತಿ ಪ್ರೇಮ ಸಂಬಂಧಗಳಿಗೆ ಈ ಸಮಯ ಅನುಕೂಲಕರವಾಗಿಲ್ಲ. ಅಗತ್ಯ ಕೆಲಸಗಳು ಸ್ವಲ್ಪ ಜಟಿಲವಾಗಬಹುದು. ಮಿತ್ರರೊಂದಿಗೆ ಸಮಯ ಕಳೆಯಲು ಇಚ್ಛಿಸುವಿರಿ. ಕಟಕ ರಾಶಿ. ಇಂದು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ನಿರುದ್ಯೋಗಿಗಳು ಆಸಕ್ತಿದಾಯಕ ಉದ್ಯೋಗ ಅವಕಾಶವನ್ನು ಕಾಣುವ ಸಾಧ್ಯತೆಯಿದೆ. ವೃತ್ತಿ ಸ್ಥಳದಲ್ಲಿ ಕೆಲವು ಸಮಸ್ಯೆಗಳು ಉದ್ಭವಿಸದಂತೆ ನೋಡಿಕೊಳ್ಳಿ. ಆನ್ಲೈನ್ ವ್ಯವಹಾರಗಳಲ್ಲಿ ನಿಮ್ಮ ನಿರೀಕ್ಷೆಯಷ್ಟು ಲಾಭವಾಗದಿರಬಹುದು. ಸಿಂಹರಾಶಿ. ಕುಟುಂಬದ ಸದಸ್ಯರೊಡನೆ ಉತ್ತಮ ಸಮಯ ಕಳೆಯುವಿರಿ ಹಾಗೂ ಅವರಿಗಾಗಿ ಸ್ವಲ್ಪ ಖರ್ಚುಗಳನ್ನು ಮಾಡಬೇಕಾಗಬಹುದು. ಪ್ರಯಾಣಕ್ಕೆ ಈ ದಿನ ತುಂಬಾ ಅನುಕೂಲಕರವಾಗಿದೆ. ನಿಮ್ಮ ವ್ಯವಹಾರದಲ್ಲಿ ಉತ್ತಮವಾಗಿ ನಿರ್ವಹಿಸುವಿರಿ. ಸಮಾಧಾನವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಿರಿ. ಕನ್ಯಾ ರಾಶಿ. ಮನಿ ಮ್ಯಾನೇಜ್ಮೆಂಟ್ಗಾಗಿ ಆರ್ಥಿಕ ಸಲಹೆಗಾರರೊಡನೆ ಸಲಹೆ ಪಡೆಯಿರಿ. ಕೆಲಸದಲ್ಲಿ ತುಂಬಾ ಒತ್ತಡವಿರುವುದು. ಕುಟುಂಬ ವ್ಯಾಪಾರದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಕುಟುಂಬದ ಬಾಧ್ಯತೆಗಳ ಕಡೆ ಇಂದು ಹೆಚ್ಚು ಗಮನ ಕೊಡಿ ಮತ್ತು ಮುಖ್ಯವಾದ ವಿಚಾರಗಳನ್ನು ಅವರೊಂದಿಗೆ ಚರ್ಚಿಸಿ. ತುಲಾ ರಾಶಿ. ವೃತ್ತಿ ಸ್ಥಳದಲ್ಲಿ ಹೆಚ್ಚಿನ ತಾಳ್ಮೆಯಿಂದಿರಿ ಮತ್ತು ಕೆಲಸವನ್ನು ಪೂರ್ಣಗೊಳಿಸಿ.
ಆರ್ಥಿಕವಾಗಿ ಹೊಸ ಅವಕಾಶಗಳು ಕಾದಿದೆ. ಹೊಸ ಆಯಾಮದ ಮಾರ್ಗಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸುವಿರಿ. ವೃತ್ತಿ ಜೀವನದಲ್ಲಿ ಹೊಸ ತಿರುವು ಬರಬಹುದು. ವಿದ್ಯಾರ್ಥಿಗಳು ಓದಿನಲ್ಲಿ ಹೆಚ್ಚಿನ ಗಮನ ವಹಿಸಬೇಕು. ವೃಶ್ಚಿಕ ರಾಶಿ. ಇಂದು ಮನಸ್ಸು ಅಸಂತೃಪ್ತಿಕರವಾಗಿರುತ್ತದೆ. ಹಿರಿಯ ಅಧಿಕಾರಿಗಳೊಂದಿಗೆ ವಿವಾದಕ್ಕಿಳಿಯಬೇಡಿ. ಜಗಳಗಳಾಗುವ ಸಂಭವವಿದೆ. ಸಮಾಧಾನವಾಗಿರಿ. ಅತಿಯಾದ ಹಣಕಾಸಿನ ಖರ್ಚಿನಿಂದಾಗಿ ಕೆಲವು ಸಮಸ್ಯೆಗಳನ್ನು ಎದುರಿಸುವಿರಿ. ತಲೆನೋವು ಕಾಣಿಸಿಕೊಳ್ಳಬಹುದು. ದತ್ತಿ ಕಾರ್ಯಗಳಿಗೆ ಹಣ ಖರ್ಚು ಮಾಡುವಿರಿ. ಧನುರಾಶಿ. ಇಂದು ನಿಮ್ಮ ಕನಸುಗಳನ್ನು ನನಸಾಗಿಸಲು ಅವಕಾಶ ಸಿಗುವುದು. ದಿನಚರಿ ಸಾಕಷ್ಟು ಬಿಡುವಿಲ್ಲದ ಹಾಗೂ ಒತ್ತಡದಿಂದ ಕೂಡಿರುವುದು. ನಿಮ್ಮಿಂದ ಸಾಲ ಪಡೆದವರು ನಿಮಗೆ ಹಣ ಮರುಪಾವತಿಸಬಹುದು. ಕೆಲವು ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದು. ಪ್ರಯಾಣದಿಂದ ನಿಮಗೆ ಲಾಭವಾಗುವುದು. ಮಕರ ರಾಶಿ. ಮನೆಯ ವಾತಾವರಣದಲ್ಲಿ ಶಾಂತಿ ಮತ್ತು ಸಂತೋಷ ತುಂಬಿರುವುದು. ನಿಮ್ಮ ಕೆಲಸದಲ್ಲಿ ತುಂಬಾ ಸಕ್ರಿಯರಾಗಿರುತ್ತೀರಿ. ನಿಮಗೆ ಕೆಲಸದಲ್ಲಿ ಸಂಬಳ ಹೆಚ್ಚಾಗಬಹುದು. ಹೊಸ ಯೋಜನೆಗಳನ್ನು ಪ್ರಾರಂಭಿಸುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು ಅವರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡುವರು. ಕುಂಭರಾಶಿ. ನಿಮ್ಮ ವೈವಾಹಿಕ ಜೀವನದಲ್ಲಿದ್ದ ತೊಡಕುಗಳು ನಿವಾರಣೆಯಾಗಬಹುದು. ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗುವಿರಿ ಹಾಗೂ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿರಿ. ನಿಮ್ಮ ತಂದೆ ತಾಯಿಯಿಂದ ನೀವು ಪ್ರಮುಖ ಸಲಹೆಯನ್ನು ಪಡೆಯಬಹುದು. ವ್ಯಾಪಾರದಲ್ಲಿ ಎಚ್ಚರಿಕೆಯಿಂದ ನಿರ್ವಹಿಸಿ. ಮೀನರಾಶಿ. ದಿನದ ಪ್ರಾರಂಭದಲ್ಲಿ ಆಯಾಸ ಮತ್ತು ಅಸಮಾಧಾನ ಅನುಭವಿಸುವಿರಿ. ದಿನವು ಮುಂದುವರಿದಂತೆ ಸಂತೋಷವೂ ಕೂಡಿರುತ್ತದೆ. ಯಾವುದಕ್ಕೂ ಯೋಚಿಸಿ ಮಾತನಾಡಿ. ವ್ಯವಹಾರದಲ್ಲಿ ನಿಮ್ಮ ನಿರೀಕ್ಷೆಗೆ ತಕ್ಕ ಫಲಿತಾಂಶ ದೊರೆಯುವ ಕಮ್ಮಿ ಸಾಧ್ಯತೆ ಇದೆ. ನಿಮ್ಮ ಸಂಬಂಧಿ ಅಥವಾ ಮಿತ್ರರಿಗೆ ಸಹಾಯ ಮಾಡಬೇಕಾಗಬಹುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.